ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು 11 ಗಂಟೆ ಆಗೈತೆ ನೋಡ್ರಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಹೆಂಗಿರುತ್ತಾ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇತ್ತೀಚೆಗೆ ಯಾಕೋ ಲೈಕು ಕಮ್ಮಿ ಆಗ್ತಿದ್ದವು. ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಅದರಲ್ಲಿ ಪೂರ್ತಿ ವಿಡಿಯೋ ನೋಡಿದಾಗ ನಿಮ್ಗೊಂದು ಏನಾರ ಸ್ವಲ್ಪನಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತಿನ ರುಟೀನು ಸ್ಟಾರ್ಟ್ ಆಗೈತಿ. ಹೆಂಗೆ ಹೋಗುತ್ತೆ ಅಂತೇಳಿ ನೋಡೋಣ. ಬೆಳಿಗ್ಗೆ ತಿಂಡಿಗೆ ಬಂದು ಅವಲಕ್ಕಿ ನೋಡ್ರಿ. ಬೆಳಿಗ್ಗೆನೇ 2 ಟೈಮ್ ಅವಲಕ್ಕಿ ಆಗೈತಿ ಇವತ್ತು ನಮ್ಮ ಮನೇಲಿ. ಇವತ್ತು ಸ್ವಲ್ಪ ಶೀತ ಆಗೈತೆ ನನಗೂ. ಮಳೆ ಫುಲ್ ಬರತೈತೆ ನೋಡ್ರಿ. ಹಾಗಾಗಿ ಬಿಸಿಲೇ ಬಿದ್ದಿಲ್ಲ. ಮೈಂಡೇ ಒಂಥರ ಆಗೈತಿ. ಸ್ವಲ್ಪ ಇವೆಲ್ಲ ಕೈಯೆಲ್ಲ ಜಾಯಿಂಟ್ ಎಲ್ಲ ಫೇನ್ ಆಗ್ತಿದ್ದವು. ಹಾಗಾಗಿ ಬೆಳಿಗ್ಗೆ ಎದ್ದೇಳೋಕ್ಕಾಗಲಿಲ್ಲ. ನಾನು ಎದ್ದಾಗಲೇ 8:45 ಆಗಿತ್ತು ಟೈಮು. ಅಷ್ಟೊತ್ತಿಗೆ ಎದ್ದು ನಂಗೆ ಸ್ಕೂಲ್ ಬೇರೆ ಇತ್ತಲ್ಲ, ಟೈಮ್ ಆಗ್ಬಿಡ್ತು ನನಗೆ. ಮಾಡ್ಕೊಡೋಕ್ಕಾಗಲಿಲ್ಲ ಬೇಗ ಏನೇನೋ ಎಲ್ಲ ಹಂಗಂಗೆ ಇಟ್ಟು ಫಸ್ಟ್ ಅವಳಿಗೆ ಒಂಚೂರು ಅವಲಕ್ಕಿ ಮಾಡಿ ಕೊಟ್ಟಿದ್ದೆ ನೋಡ್ರಿ. ಅವಳಿಗೆ ಫಸ್ಟೇ ಮಾಡಿದ್ದೆ. ಈಗ ಮತ್ತು ನಮ್ಮಿಬ್ಬರಿಗೂ ಅಂತ ಈಗ ಜಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬಿಸಿ ಐತೆ ನೋಡ್ರಿ. ಅವಲಕ್ಕಿ ಆರಿದ ಮೇಲೆ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಅಂತೇಳಿ ಒಬ್ಳಿಗೆ ಮಾತ್ರ ಮಾಡಿಕೊಟ್ಟೆ ನಾನು. ಅವಳು ತಿನ್ಕೊಂಡು ಸ್ಕೂಲಿಗೆ ಹೋದ್ಲು. ಅವಳು ಹೋದ್ಮೇಲೆ ಮತ್ತು ಕೆಲಸಗಳಿರ್ತು ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಆಯಿತು, ಪೂಜೆ ಆಯಿತು, ಇಷ್ಟು ಮುಗಿಸ್ಕೊಂಡು ಮತ್ತು ಈಗ ನಾಷ್ಟ ಮಾಡಿದ್ದೀನಿ. ಅವರು ಫೋನ್ ಬಂದೈತಂತ ಫೋನಲ್ಲಿ ಮಾತಾಡ್ತಿದ್ದಾರೆ ಹೊರಗಡೆ. ಫೋನ್ ಬಂದೈತಿ, ಫೋನಲ್ಲಿ ಮಾತಾಡ್ತಿದ್ದಾರೆ. ನಾಷ್ಟನ ಮಾಡಿ ನೋಡ್ರಿ ಇಬ್ರಿಗೂ ಅವಲಕ್ಕಿ ರೀ. ಈಗ ನಾಷ್ಟನ ಮಾಡೋದು ನೋಡ್ರಿ. ಅವಲಕ್ಕಿ ಸುಸ್ಲ ಬಿಸಿ ಐತಿ. ಹಾಂ, ಖಾರ ಬೇಕಾ? ಬಿಸಿ ಬಿಸಿ ತಿನ್ಕೊಂಡ್ವಿ ಅಂದ್ರೆ ಚೆನ್ನಾಗಿರುತ್ತೆ. ಅವಾಗಲೇ ಮಾಡಿದ್ನಂದ್ರೆ ಎಲ್ಲರಿಗೂ ಸೇರಿಸಿ. ಟೈಮ್ ಮನಾರಾಗೈತಪ್ಪ, 11 ಕಾಲ ಆಗಿ ಬಂತೇನೆ ತಿರ್ಯಕ್ಕೆ. ಒಂದು ಕೈ ತೊಗೊಳಾಯ್ತು ನಾಷ್ಟ. ಊಟ ಮಾಡೋ ಮಾತಾಡ್ಸ್ಬೇಡಿ. ಇದ್ರೊಳಗೆ ಕಲ್ತಿಯಪ್ಪ ನೀನು. ಮಾತಾಡ್ಸ್ಬೇಡ ಅಂತೇಳಿ. ಬಾ ಪಿಂಟು, ಬಾ. ಕಡಿಯೋಕೆ ಬರ್ತದೆ ಮಂಗ. ಈಗ ನಾಷ್ಟ ಮಾಡೋದು ನೋಡ್ರಿ. ಬಿಸಿ ಬಿಸಿ ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ. ಅದ್ರಾಗ ಈ ಚಳಿಗೆ ಬೇರೆ ಹೊರಗೆ ಜಿಟಿ ಮಳೆ ಬರ ಆಗ್ತದೆ. ನಿಮಗೆ ಕಾಣಿಸಂಗಿಲ್ಲ ಅಷ್ಟಾಗಿ. ಸಣ್ಣ ಹನಿ ಇದಾವೆ. ಈ ಕ್ಲೈಮೇಟಿಗಂತೂ ಬೇಗನೆ ತಣ್ಣಗಾಗ್ಬಿಡ್ತೈತಿ ಎಲ್ಲನೂ. ತಗೋ, ಇಲ್ಲೇ ತಿನ್ಕೊ. ನಂದ್ರೊಳಗೆ ತಿನ್ಕೈ ಬಿಡ್ರಿ. ಎಲ್ಲ ಪ್ಲೇಟ್ ಮತ್ತೆ ಇದು ಮಾಡ್ತಾನೆ ನಾನು. ಈಗ ಬಿಸಿದು ಬೇಗ ನಾಷ್ಟ ಮಾಡ್ಕೊತೀನಿ ನೋಡ್ರಿ. ತಣ್ಣಗಾದ್ಮೇಲೆ ಮತ್ತೆ ತಿನ್ನೋಕ್ಕಾಗಲ್ಲ. ಬಿಸಿ ಫ್ರೆಂಡ್ಸ್, ಇವಾಗ ನಾಷ್ಟ ಎಲ್ಲ ಮುಗೀತು ನೋಡ್ರಿ. ಮುಗಿಸ್ಕೊಂಡು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಮೊನ್ನೆ ಹಾಸನ್ಗೆ ಹೋಗಿದ್ನಲ್ಲ, ಮೊನ್ನೆ ಮಾಡೋಣ ಅಂತ ಅಂದ್ಕೊಂಡು ತಿರುಪತಿ ಜಾತ್ರೆಗೆ ಹೋದ್ವಿ. ನಿನ್ನೆ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆನೂ ಹಿಂಗೆ ಹೋಯ್ತು ನೋಡ್ರಿ. ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಅಂದರೆ ತೋರ್ಸೋಕ್ಕಾಗಲಿಲ್ಲ. ಏನೇನು ತೊಗೊಂಬಂದಿದ್ದೀನಿ ಅಂತ ತೋರ್ಸೋಕ್ಕಾಗಲಿಲ್ಲ. ಹಂಗಾಗಿ ನಿನ್ನೇನೋ ಹಂಗೆ ಮಿಸ್ ಆಯಿತು. ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಏನೇನು ತೊಗೊಂಬಂದೆ ಅಂತೇಳಿ ನಿಮ್ಗೊಂದು ಸ್ವಲ್ಪ ಶೇರ್ ಮಾಡೋಣ ಅಂತೇಳಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಿಂಟು ಸುಮ್ಮನಿರ್ಬೇಕು. ನಮ್ಮ ಪಿಂಟು ಕೂಗಾಡ್ತಿದ್ದಾನೆ. ಪಿಂಟು ಅಂತೇಳಿ ಏನೇನು ತೊಗೊಂಬಂದೀವಿ ಅಂತೇಳಿ ಎಲ್ಲ ಇಲ್ಲಿ ನೋಡಿರಿ. ಇಷ್ಟೊಂದು ಹರ್ಕೊಂಡು ಕೂತೀನಿ ಎಲ್ಲ ವಸ್ತು. ನಾನು ಇಷ್ಟು ಬಟ್ಟೆ ಶಾಪಿಂಗು ಆಗೈತಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ 1 by 1. ಬರ್ರಿ ನೋಡ್ಕೊಂಬರಮ್ಮ ಅಂತೇಳಿ ಎಲ್ಲ. ಫಸ್ಟ್ ಅಂತೂ ಇದು ನಮ್ಮ ಮನೆಯವ್ರು ನೋಡಿ, ಜರ್ಕಿನ್ ತೊಗೊಂಡಿವಿ. ಇದು ಬಂದು 2-in-1 ಜರ್ಕಿನ್ ನೋಡಿ. ಹಿಂಗಾದರೂ ಹಾಕೋಬೋದು, ಇಲ್ಲ ಮೇಲ್ಗಡೆ ಏನಾದರೂ ಹಾಕೋಬೋದು. 2 ಥರನೂ ಯೂಸ್ ಮಾಡ್ಕೋಬೋದು. ಫಸ್ಟ್ ಬಂದು ಪಿಂಟು ಸುಮ್ಮನಿರಿ. ಪಿಂಟು ಫಸ್ಟು ಬ್ಲ್ಯಾಕ್, ಇಲ್ಲಿ ರೆಡ್ ಕಲರ್ ಇದು ಬಂದಿದೆ. ಈ ಥರ ಐತೆ. ಇದನ್ನು ಒಳ್ಳೆ ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಹಾಕೋತೀವಿ ಅಂತಂದ್ರೂ ರೆಡ್ ಕಲರ್ ಬರುತ್ತೆ ನೋಡಿ ಪೂರ್ತಿ. ಈ ಥರ ಫುಲ್ ರೆಡ್ ಕಲರ್. ಕ್ಯಾಪ್ನು ಅಷ್ಟೇ ಬ್ಲ್ಯಾಕ್ ರೆಡ್. ಬ್ಲ್ಯಾಕ್ ಒಳಗಾಗುತ್ತೆ, ರೆಡ್ ಮೇಲಾಗುತ್ತೆ ನೋಡಿರಿ. ಈ ಥರ 2 ಸೈಡೂ ಹಾಕೋಬೋದು ಇದನ್ನು. ಈ ಥರ ಐತಿ ಜರ್ಕಿನ. ಇದನ್ನು ತೊಗೊಂಡ್ರು ನೋಡ್ರಿ. ಅಲ್ಲೇ ಬೇಕಾದಷ್ಟು ಕಲೆಕ್ಷನ್ ಇದೆ ನೋಡ್ರಿ.
ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೂ. ಒಂದೇ ನಿಮಿಷ ಅವನು ಯಾಕೆ ಫುಲ್ ವಾಯ್ಸ್ ಜೋರು ಮಾಡ್ತಿದ್ದಾನೆ. ಫ್ರೆಂಡ್ಸ್, ಇದೊಂದು ಜರ್ಕಿನ್ ತೊಗೊಂಡಿವಿ ನೋಡಿರಿ. ಇದನ್ನು ನಮ್ಮ ಮನೆಯವ್ರು ತೊಗೊಂಡಾರ ಜರ್ಕಿನ್ನು. ಬ್ಲ್ಯಾಕ್ ಆ್ಯಂಡ್ ರೆಡ್ ಯಾವ ಕಡೆ ಹಾಕೊಂಡ್ರು ನಡಿತೈತಿ. ಇದೊಂದು ಜರ್ಕಿನ ಅವ್ರು ತೊಗೊಂಡಿದ್ದಾರೆ. ಇದನ್ನು ಅವ್ರು ತೊಗೊಂಡಾರ. ಇದಕ್ಕೆ 1000 ರೂಪಾಯಿನ ಅನ್ಕೊತೀನಿ ನಾನು. 1000 ರೂಪಾಯಿನ 900 ರೂಪಾಯಿನ ಕೊಟ್ಟರು. ಬಾರ್ಗೇನ್ ಮಾಡ್ತಿದ್ರು, ಎಷ್ಟು ಅಂತ ನನಗೂ ಅಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ಬಂದು ನಯನ ಜರ್ಕಿನ. ಇದನ್ನ ಆಲ್ರೆಡಿ ನೀವು ಬ್ಲಾಗ್ನೇ ನೋಡಿರ್ಬೋದು ಅಂತ ಅನ್ಕೊತೀನಿ ನಾನು. ನಯನ ಯೂಸ್ ಮಾಡೋಕೆ ಕತ್ಕೊಂಡಾಳ, ಯಾಕಂದ್ರೆ ಅವಳಿಗೆ ಇರಲಿಲ್ವಲ್ಲ, ಸ್ಕೂಲಿಗೆ ಹಾಕೊಂಡು ಹೋಗಕ್ಕೆ ಇರಲಿಲ್ಲ. ಮತ್ತು ಮೊನ್ನೆ ಬಿಟ್ಕೊಂಡ್ವಲ್ಲ, ಹಂಗಾಗಿ ನಾನು ತೋರಿಸ್ಲಿಲ್ಲಲ್ಲ, ಅದಕ್ಕೆ ಆಕೆ ಹಾಕೊಂಡು ಹೋಗಿದ್ಲು. ಆಲ್ರೆಡಿ ಯೂಸ್ ಮಾಡಕತ್ತಾಳೆ. ಈಗ ಎರಡನ್ನೂ ಯೂಸ್ ಮಾಡ್ಕೊಂಡಾಳ ನೋಡ್ರಿ. ಇದು ಬಂದು ನಯನಂದು ಜರ್ಕಿನ್. ಈ ಥರ ಚೆನ್ನಾಗಿ ಕಾಣಿಸುತ್ತೆ, ನನಗೂ ಬರ್ತೈತಿ. ಇನ್ನೊಂದು ಸ್ವಲ್ಪ ಇದಾಗಿದ್ರೆ ನನಗೂ ಬರ್ತೈತಿ. ನೈನಾ ಏನೇನು ನೈನಾ ಅದು ತೊಗೊಂಬನಿಂದ ಇನ್ನೊಂದು ಅವತ್ತು ಮೊನ್ನೆ ಜಾತ್ರೆಗೆ ಹಾಕೊಂಡು ಹೋಗಿದ್ದು ನೋಡ್ರಿ, ಅದನ್ನು ಜಾತ್ರೆ ಬ್ಲಾಗ್ನಾಗ ನೋಡಿರ್ಬೋದು ನೀವು. ಇದೊಂದು 900 ತೊಗೊಂಡು ನೋಡ್ರಿ. ಇದು 550 ರೂಪಾಯಿ ಬಂದು. ಇದು ಬಂದು 550. ಕ್ವಾಲಿಟಿ ಚೆನ್ನಾಗೈತೆ. ಫುಲ್ ವಾಟರ್ ಪ್ರೂಫ್ ಅಲ್ಲ, 90%, 80%, 90% ವಾಟರ್ ಪ್ರೂಫು. 80%, 90% ವಾಟರ್ ಪ್ರೂಫ್ ಇದು ನೋಡಿರಿ. ಆಲ್ರೆಡಿ ತೊಳೆಯಕ್ಕೆ ಹಾಕಿಬಿಟ್ಟಾಳ. ಅವತ್ತು ಇದಕ್ಕೆ ಹೋಗಿದ್ವಲ್ಲ ತಿರುಪತಿ ಜಾತ್ರೆಗೆ, ಅಲ್ಲಿ ಅವತ್ತು ಹಾಕೊಂಬಂದಿದ್ಲಿ. ಇದನ್ನು ಸ್ವಲ್ಪ ಗಲೀಜಾಗೈತೆ, ಅಲ್ಲಿ ಮಳೆಲೆಲ್ಲ ನೆಂದು ಬಿಟ್ಟಿದ್ಲಲ್ಲ, ಹಂಗಾಗಿ ಗಲೀಜಾಗೈತಿ. ತೊಳೆಯಕ್ಕೆ ಹಾಕ್ತೀನಿ ಅಂತೇಳಿ ಆಲ್ರೆಡಿ ತೊಳೆಯಕ್ಕೆ ಹಾಕಿಬಿಟ್ಟಿದ್ಲಿ. ಇದನ್ನು ಇದು ಆಗೈತೆ ನೋಡಿರಿ. ಏನು ಮಳೆ ಬರೋದ್ರಿಂದ ನಾನು ಬಟ್ಟೆನೂ ಹಾಕ್ಕೊಂಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇಲ್ಲೇ ಬಕೆಟಲ್ಲಿ ತುಂಬಿಟ್ಟಿದ್ದೀನಿ ಇಲ್ಲೇ. ಅದಕ್ಕೆ ದೋಸೆ ಒಂದೇ ನನಗೆ. ಅದು ಒಂದು ಅದಕ್ಕೆ ಬಂದು 600 ಅನ್ಕೋತೀನಿ ನೋಡಿರಿ. ಅದಕ್ಕೆ 600 ರೂಪಾಯಿ, ಇದಕ್ಕೆ 500 ರೂಪಾಯಿ. ಫಸ್ಟ್ ಒಂದು ಜರ್ಕಿನ್ ತೋರಿಸಿದ್ಮೇಲೆ ಅದು 500 ರೂಪಾಯಿ. ಫುಲ್ ಬರೀ ಜರ್ಕಿನ್ ಶಾಪಿಂಗ್ ಆಗೈತೆ ನಮ್ಮದು. ಇದು ನೋಡಿರಿ ನಂದಿದು. ನಿಲ್ಸಲ್ಲ ಹಾಡ ಅವನು. ಇದು ಬಂದು ನಮ್ಮದು. ಈ ಥರ ಆಯ್ತು ನೋಡಿರಿ. ಫುಲ್ ಸ್ಮೂತಾಗೈತೆ, ಚೆನ್ನಾಗಿ ಅನಿಸುತ್ತೆ. ಒಂದೇ ಒಂದು ಸ್ಟ್ರಗ್ ಆಗ್ಬಿಟ್ಟಿತ್ತು ನನಗೆ, ಅದಕ್ಕೆ ಇದೊಂದು ತೊಗೊಂಡೆ ನೋಡಿರಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಇದಕ್ಕೆ 500, 500 ರೂಪಾಯಿ ನೋಡಿರಿ. ಈ ಥರ ಐತಿ, ಹುಲಿ ಚರ್ಮದ ಥರ ಬರುತ್ತೆ. ಇದಕ್ಕೆ 500 ರೂಪಾಯಿ. ಚೆನ್ನಾಗೂ ಕಾಣಿಸುತ್ತೆ, ಇಷ್ಟ ಆಯ್ತು ನನಗೆ. ಮತ್ತು ಇನ್ನೊಂದು ತೊಗೊಂಡಿದ್ದೀನಿ. ಇದು ಒಂದು ತೊಗೊಂಡಿದ್ದೀನಿ ನೋಡಿರಿ. ಇದು ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಇದು ಚೆನ್ನಾಗಿತ್ತು. ಇದನ್ನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡು ನೋಡಿ. ಬ್ಲ್ಯಾಕ್ ಇತ್ತು, ರೆಡ್ ಇತ್ತು, ಪಿಂಕ್ ಇತ್ತು, ಕ್ರೀಮ್ ಕಲರು, ಮತ್ತು ಲೈಟ್ ಪಿಂಕು, ಈ ಥರ ಎಲ್ಲ ಇದ್ದು. ನನ್ನ ಹತ್ರ ಪಿಂಕ್ ಇತ್ತು ನೋಡಿ, ಲೈಟ್ ಪಿಂಕು ಇತ್ತು. ಮತ್ತು ಇದನ್ನು ಸ್ವಲ್ಪ ಪಿಂಕಿಶಲ್ಲೇ ಬರುತ್ತೆ. ಏನೋ ಒಂದು ಚೂರು ತೊಗೊಬರಮ್ಮ, ಸಮಾಧಾನ ಮಾಡ್ಬೋಣ ನೋಡಿರಿ. ಹೆಂಗೆ ಬಿಟ್ಟು ನಾ ಮಾತಾಡಕತ್ತೀನಲ್ಲ, ಅದಕ್ಕೆ ಅವನು ರೆಸ್ಪಾನ್ಸ್ ಮಾಡತ್ತಾನ. ಆ ಥರ ಪಿಂಟು ಇಷ್ಟೇ ಕೂಗ್ತಾ ನೋಡ್ರಿ. ದಿನ ಬಿಡಿ ಹಿಂಗೆ ಕೂಗ್ತಿರ್ತಾನೆ. ನನಗಂತೂ ಕೇಳಿ ಒಂದ್ಸತಿ ಬೇಜಾರಾದಂಗೆ ಆಗ್ಬಿಟ್ಟಿರ್ತೈತಿ. ಮಲ್ಕೊಳಕ್ಕೂ ಬಿಡಲ್ಲ ನೋಡ್ರಿ ಅವನ್ನ. ಈಗ ನಾನು ಸುಮ್ಮನೆ ಇರ್ಬೇಕು. ನಾನು ಸುಮ್ಮನೆ ಅವನು ಸುಮ್ಮನೆ ಆಗ್ತಾನೆ. ಈಗ ಸುಮ್ಮನೆ ಇರ್ತೀಯಲ್ಲಪ್ಪ ನೀನು. ಒಂದಷ್ಟೇ ಆಟ ನಡೀದೆ ನೋಡ್ರಿ. ಇದೊಂದು ಬರಲಿ ಇದೊಂದು ಜರ್ಕಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅಷ್ಟೊಂದೇನು ಇದಿಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ, ತೆಳ್ಳಗಿದೆ. ಅಷ್ಟೊಂದೇನು ದಿಪ್ ಅಂತ ಅನ್ಸಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಹಾಕಿದಾಗ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ಗಳ ಮೇಲೆ ಹಾಕೊಳ್ಳೋಕೆ ಚೆನ್ನಾಗಿ ಕಾಣಿಸುತ್ತೆ. ಇವೆರಡರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವೆರಡು ಬಂದು ನಾನು ನೋಡ್ರಿ, ಇವೆರಡು ನಾನು ತೊಗೊಂಡಿದ್ದೀನಿ. ಒಂದು ಡಾರ್ಕ್ ಕಲರು, ಒಂದು ಕ್ರೀಮ್ ಕಲರು. ನೈನಂಗೆ ಎರಡು, ಒಂದು ವೈಟು, ಒಂದು ಪಿಂಕು ಆಯಿತು. ಇದು ಬ್ಲ್ಯಾಕ್ ಬಂದು 700 ನೋಡ್ರಿ. ಇದು 700. ಅವರು 700 ಹೇಳಿದ್ರು, ನಾನು 600 ರೂಪಾಯಿ ಕೊಟ್ಟಿನಿ ಇದಕ್ಕೆ. ಇದಕ್ಕೆ ಬಂದು 500 ರೂಪಾಯಿ ಕೊಟ್ಟಿದ್ದೀನಿ ನೋಡಿರಿ. ಇದಕ್ಕೆ 500, ಇದಕ್ಕೆ 500, ಇದಕ್ಕೆ 600. ಇವೆರಡು ಸ್ಟಾಕ್ನ ತೊಗೊಂಬಂದಿದ್ದೀನಿ. ಮತ್ತು ಹಂಗೆ ಇಲ್ಲಿ ಹಾಸನಲ್ಲಿ ಸುಧನ್ಯ ಫ್ಯಾಷನ್ ಅಂತ ಐತೆ, ಫೇಮಸ್ ಅಂಗಡಿ. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಇಷ್ಟ ಅದು ಅಂತೇಳಿ ಮತ್ತೊಂದು 2 ಡ್ರೆಸ್ಸನ್ನು ತೊಗೊಂಡಿದ್ದೀನಿ, ತೋರಿಸ್ತೀನಂತ. ಏನಂತೀರ, ಫಂಕ್ಷನ್ ವೇರ್ ಡ್ರೆಸ್, ಟ್ರೆಡಿಷ್ನಲ್ ವೇರ್ ಡ್ರೆಸ್ ಚೆನ್ನಾಗಿದ್ದಾವೆ. ವೇಲ್ ವಿತ್ ಪ್ಯಾಂಟ್ ಎಲ್ಲ ಇದ್ದಾವೆ. ಇದೊಂದು 9 ಟೀ ಶರ್ಟ್ ತೊಗೊಂಡು ನೋಡ್ರಿ, ಅಲ್ಲಿ ಇಷ್ಟ ಆಯ್ತು ಅಂತ. ಇದು ಜಸ್ಟ್ 300 ಇಲ್ಲ 280 ಕೊಟ್ಟಿವಿ ನೋಡ್ರಿ, ಪಕ್ಕ ನೆನಪಿಲ್ಲ. ಅಷ್ಟೇ 280 ಅಥವಾ 300 ಎರಡರಲ್ಲಿ ಒಂದು ಕೊಟ್ಕೊಂಡಿದ್ದೀವಿ. ಇದೊಂದು ಟೀ ಶರ್ಟ್ ತೊಗೊಂಡು ನಯನ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಈ ಥರ ಇದು ಕ್ರಾಪ್
ಟಾಪ್ ಥರ ಬರುತ್ತೆ ನೋಡಿ, ಶಾರ್ಟ್ ಆಗೈತೆ. ಇದೊಂದು ಇಷ್ಟಪಟ್ಕೊಂಡು ಇದೊಂದು ತೊಗೊಂಡ್ಲು. ಇದನ್ನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗೈತಿ. ಟಿ ಶರ್ಟ್ ಮಾಮೂಲಿ ಹೆಂಗಿರುತ್ತೆ ನೋಡ್ರಿ ಹಂಗೆ ಐತಿ. ಹಾಂ, ಬಿಸ್ಕೆಟ್ ಇದನ್ನ ತಗೋಲ್ಲ, ಡಾರ್ಕ್ ಫ್ಯಾಂಟಸಿ ಅದು ನಿಮ್ಮಿಬ್ಬರಿಗೆ. ತಿನ್ಕೊಂಬಿಡು, ಬೇಡ ಇಬ್ಬರಿಗೆ ಆಯ್ತಾ. ಇದು ಒಂದು ಡ್ರೆಸ್ ನೋಡ್ರಿ, ಇದನ್ನ ತೊಗೊಂಡಿದ್ದೀನಿ, ತೋರಿಸ್ತೀನಿ ಬಿಚ್ಚಿಬಿಟ್ಟು. ಇದು ಬಂದು ಟಾಪ್. ಫುಲ್ಲು ಒಂಥರ ಈ ಥರ ಒಳಗೆ ಎಂಬ್ರಾಯ್ಡ್ರಿ ವರ್ಕ್ ಐತಿ. ಮತ್ತು ಬಟ್ಟೆನೂ ಒಂಥರ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ, ಇಲ್ಲಿ ಒಂಥರ ಚೆನ್ನಾಗಿದೆ, ಶೈನಿಂಗಾಗಿ ಚೆನ್ನಾಗಿದೆ ಬಟ್ಟೆ. ಬಟ್ ಇದು ಬಟ್ಟೆ ಬಂದು ಏನು ರಿಯಾನ್ ಈತೋ ಇಲ್ಲ ಕಾಟನ್ ಈತೋ, ಆಮೇಲೆ ಸ್ಮೂತಾಗಿ ಚೆನ್ನಾಗಿದೆ ಬಟ್ಟೆ. ಇದನ್ನು ತೊಗೊಂಡಿದ್ದೀನಿ ನೋಡಿ, ಹಿಂಗೆ ಕಾಣಿಸುತ್ತೆ ನೋಡಿ. ಬಿಟ್ಟು ಪ್ಲೀಸ್ ನೋಡಿರಿ ಪಪ್ಪಿ ಹೆಂಗೆ ಕೊಡ್ತಾನೆ ಅವಳಿಗೆ. ಈ ಥರ ಬರುತ್ತಿದ್ದು, ಇದನ್ನು ತೊಗೊಂಡಿದ್ದೀನಿ. ಇದ್ರದ್ದು ಇದು ಪ್ಯಾಂಟ್ ನೋಡ್ರಿ, ಇದು ಪ್ಯಾಂಟಿಗೂ ಅಷ್ಟೇ ಕೆಳಗಡೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ, ಚೆನ್ನಾಗೈತೆ. ಇದು ಇಲಾಸ್ಟಿಕ್ ಇದು ನೋಡ್ರಿ, ಚೆನ್ನಾಗೈತೆ. ಪ್ಯಾಂಟನ್ನು ಅಷ್ಟೇ ಚೆನ್ನಾಗೈತೆ. ಈ ಸಿಗರೇಟ್ ಪ್ಯಾಂಟ್ ಎಲ್ಲ ಬರ್ತಾವೆ ನೋಡ್ರಿ, ಈ ಥರ ಈಗೆಲ್ಲ ಬರ್ತಾವಲ್ಲ ಅದೇ ಥರದ್ದು. ಬಟ್ ನಂಗೆ ಈ ಥರದ್ದು ಪ್ಯಾಂಟ್ಗಳು ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಹತ್ರ ಒಂದು ಕಲೆಕ್ಷನ್ ಇರಲಿ ಅಂತ ತೊಗೊಂಡೆ. ಇಷ್ಟು ದಿನ ಆದರೂ ನಾನು ಈ ಥರದ್ದು ಪರ್ಚೇಸ್ ಮಾಡೇ ಇಲ್ಲ ನೋಡಿರಿ. ನಂಗೆ ಪ್ಯಾಂಟು ಆ್ಯಂಕಲ್ ಲೆಂತ್ ಬರುತ್ತಲ್ಲ, ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ. ನನಗೆ ಫುಲ್ ಇರಬೇಕು, ಫುಲ್ ಇದ್ರೆ ಚಂದ. ಆ್ಯಂಕಲ್ ಲೆಂತ್ ಇಷ್ಟ ಆಗಲ್ಲ ನನಗೆ. ಸುಮ್ಮನೆ ರುಚಿನಮ್ಮ ಪಿಂಟು ಇಲ್ಲಿಗ ತೋರಿಸ್ರಿ ಪಿಂಟು ತೋರಿಸ್ರಿ. ಪಿಂಟು ಅಲ್ಲೆಲ್ಲ ಅಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾ ನೋಡು. ತೆಗಿ ಚಿನ್ನಮ್ಮ, ಅದು ಮಾಡಕ್ಕೆ ಬಿಡಲ್ಲ, ಬಿಡಿ ಆಗುತ್ತೆ. ಸರಿ ಬಿಡಿಲ್ಲ ಅಂತ ಆಗೋದು, ಇವತ್ತು ತೋರಿಸ್ತೀನಿ. ಸರಿ, ಇದು ಅದನ್ನು ಪ್ಯಾಂಟ್ ನೋಡಿರಿ. ಮತ್ತು ಇದಕ್ಕೆ ವೇಲ್ ಐತಿ. ಇದು ಆ್ಯಂಕಲ್ ಅಂತೆ ಬರುತ್ತೆ ನೋಡಿರಿ, ಫುಲ್ ಬರಲ್ಲ. ಫುಲ್ ಯಾವ ಬರೋದೇ ಇಲ್ವಂತೆ. ಅವ್ನು ಕೇಳಿದೆ, ನಾನು ಫುಲ್ ಇರೋ ಕೊಡ್ರಿ ನನಗಂದೆ. ಫುಲ್ ಯಾವ ಬರಲ್ಲ ಮೇಡಮ್, ಈಗ ಬರೋದೇ ಎಲ್ಲ ಟ್ರೆಂಡ್ ಅದೇ, ನೀವಿದ್ರೆ ಫುಲ್ ಇರೋದು ಕೇಳ್ತಿರಲ್ಲ ಅಂತಂದ್ರೆ ಅವ್ರು ನನಗೆ. ಇದು ಬಂದು ವೇಲ್ ನೋಡಿ, ವೇಲ್ನು ಅಷ್ಟೇ ಚೆನ್ನಾಗಿದೆ. ಇದು ಏನೋ ಬಾಂದಿನಿ ಪ್ರಿಂಟ ಏನೋ ಅಂತಾರೆ ನೋಡಿರಿ ಇದಕ್ಕೆ. ಮತ್ತು ಐತಿ ಚೆನ್ನಾಗೈತಿ, ಸೈಡ್ ವೇಲ್ ಆಗಿದಾಗ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹಾಕಿದಾಗ ತೋರಿಸ್ತೀನಂತ. ದೇವಸ್ಥಾನಗಳಿಗೆ ಹೋಗೋ ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ಹೋದಾಗ ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತೇಳಿ ಬ್ಲಾಗ್ ಮಾಡ್ತೀನಿ. ಹಿಂಗೆ ದೇವಸ್ಥಾನಗಳಿಗೆಲ್ಲ ಹೋಗೋಕೆ ಚೆನ್ನಾಗಿರುತ್ತೆ ನೋಡ್ರಿ. ಈ ಥರ ಕಾಣಿಸುತ್ತೆ ಇದು ವೇಲು, ತೆಳ್ಳಗೆ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇದೊಂದು ತೊಗೊಂಡಿನಿ. ಇದು ಬಂದು 1400 ರೂಪಾಯಿ ನೋಡ್ರಿ ಈ ಡ್ರೆಸ್ಸಿಗೆ. ಇದು ಫುಲ್ ಸೆಟ್ಟು 1400. ಇನ್ನೊಂದು ತೊಗೊಂಡಿದ್ದೀನಿ, ಇಲ್ಲಿ ಪ್ರೈಸ್ 1400. ಇದು ಇನ್ನೊಂದು ಸೆಟ್ ನೋಡಿರಿ, ಇದು ಚೆನ್ನಾಗಿತ್ತು. ಇದು ಭಾಳ ಇಷ್ಟ ಆಯ್ತು ನನಗೆ. ಬಟ್ ನೋಡೋಕೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ನನಗೆ ಮಾತ್ರ ಸಖತ್ ಇಷ್ಟ ಆಯಿತು. ಇದು ಈ ಥರ ಹಾಫ್ ಸ್ಲೀವ್ ಬರುತ್ತೆ. ಇದು ಸ್ಲೀವ್ ಇದೆ, ಒಳಗಡೆ ಅಟ್ಯಾಚ್ ಮಾಡ್ಕೋಬೋದು ನಾವು. 3/4 ಸ್ಲೀವ್ ಐತೆ ನೋಡಿರಿ. ಫುಲ್ ಇಷ್ಟಲ್ಲ, ಇಲ್ಲಿವರೆಗೂ ಮಾಡ್ಕೋಬೋದು ನಾವು, ಅಷ್ಟು ಸ್ಲೀವ್ ಐತೆ ಇದ್ರೊಳಗಡೆ. ಈ ಥರ ಆಯ್ತು ನೋಡಿರಿ. ಹಂಗೆ ಇವೆರಡರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದು ಬಂದು ಈ ಥರ ಐತೆ ನೋಡಿರಿ. ಇಲ್ಲಿ ಒಳಗಡೆ ಏನಂತೀರ, ಚಮ್ಕಿ ವರ್ಕ್ ಅಂತೀರ, ಇಲ್ಲ ಇದು ಟಿಕ್ಲಿ ವರ್ಕ್ ಅಂತ, ಟಿಕ್ಲಿ ವರ್ಕು ಚಮ್ಕಿ ವರ್ಕು ಅಂತ ಅನ್ಬೋದು. ಈ ಥರ ಐತೆ, ಫುಲ್ ಈ ಥರ ಬರುತ್ತೆ ನೋಡಿ. ಇದು ಟಾಪು, ಅದನ್ನು ತೋಳು ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಲೀವ್ಲೆಸ್ ಹಾಕಲ್ಲ ನೋಡಿರಿ, ತೋಳನ್ನ ಸ್ಟಿಚ್ ಮಾಡ್ಕೋಬೇಕು. ಇದು ಬಂದು ಪ್ಯಾಂಟ್, ಇದು ಸ್ಟ್ರೆಚಬಲ್ ಪ್ಯಾಂಟ್ ನೋಡಿರಿ. ಇದು ಎಕ್ಸ್ಪೆಂಡ್ ಆಗುತ್ತೆ ಜಾಸ್ತಿ, ಲಗ್ಗಿನ್ಸ್ ಥರ ಬರುತ್ತೆ ಇದು ಪ್ಯಾಂಟು. ಬಟ್ ಇದು ಸಿಗರೆಟ್ ಪ್ಯಾಂಟೇ ಮಾಮೂಲಿ. ಈ ಥರ ಕೆಳಗಡೆ ಎಂಬ್ರಾಯ್ಡ್ರಿ ವರ್ಕ್ ಐತಿ. ಮತ್ತು ಒಂದು ಸೈಡು ಕಟ್ ಐತೆ ನೋಡಿರಿ, ಸ್ವಲ್ಪ ಐತೆ, ಇಲ್ಲ ಕಟ್ಟಿಲ್ಲ ನೋಡಿರಿ, ಕಟ್ಟಿಲ್ಲ. ಚೆನ್ನಾಗೈತಿ ಕ್ವಾಲಿಟಿ. ಲಗ್ಗಿನ್ಸ್ ಥರ ಬರುತ್ತೆ, ಹಾಕೊಂಡಾಗ ಕಂಫರ್ಟಬಲ್ ಆಗಿರುತ್ತೆ. ಒಂದೊಂದು ಪ್ಯಾಂಟ್ಗಳು ಹಾಕೊಂಡು ಕೂತ್ವಿ ಅಂತಂದ್ರೆ ಮಧ್ಯಕ್ಕೆ ಹೋಗ್ಬಿಡ್ತಾವೆ ನೋಡ್ರಿ, ಆ ಥರ ಆಗಲ್ಲ. ಇದು ಸ್ಟ್ರೆಚಬಲ್ ಐತಲ್ಲ, ಹಾಗಾಗಿ ಇದು ಒಂದು ಪ್ಯಾಂಟು. ವೇಲ್ ತುಂಬ ಚೆನ್ನಾಗೈತಿ, ಇದು ನಂಗೆ ಇಷ್ಟ ಆಯ್ತು ವೇಲ್. ಈಗ ಟ್ರೆಡಿಷ್ನಲ್ ವೇರ್ ಅಂತ ಬಂದರೆ ಈ ವೇಲ್ ಚೆನ್ನಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ, ಲುಕ್ ವೈಸ್. ಈ ಥರ ಬರುತ್ತೆ ನೋಡಿ ವೇಲ್. ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದಾಗ ತೋರಿಸ್ತೀನಿ ಅಂತ. ಹಾಗೆ ಒಂದು ಸತಿ ತೋರಿಸ್ತೀನಿ ನಿಮ್ಗೆ ಲುಕ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಈ ಥರ ಕಾಣಿಸುತ್ತೆ ನೋಡಿ.
ನಾವು ಫಸ್ಟ್ ಸೆಲೆಕ್ಟ್ ಮಾಡಿ ಡ್ರೆಸ್ ಅಲ್ಲ ಫಸ್ಟಿಗೆ ಸೆಲೆಕ್ಟ್ ಮಾಡಿದ್ದು ನೋಡ್ರಿ. ಬಟ್ ಇದು ನಂಗೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ನಂಗೆ ಅನ್ನಿಸ್ತು. ನನಗೆ ಇಷ್ಟ ಇರಲಿಲ್ಲ. ಫಸ್ಟ್ ಇಷ್ಟ ಆಗಿ ಎತ್ಕೊಂಡೆ, ಆಮೇಲೆ ರೇಟ್ ಕೇಳ್ಬಿಟ್ಟು ಫುಲ್ ನನಗೆ ಇಷ್ಟ ಅಂದರೆ ಅಷ್ಟೊಂದು ದುಡ್ಡು ಕೊಡಬೇಕಾ ಇದಕ್ಕೆ ಅನ್ನಂಗೆ ಅನ್ನಿಸ್ತು ನನಗೆ. ಆಮೇಲೆ ಮತ್ತಿನ್ನೇನು ಅಂತ ಅಂದ್ಕೊಂಡು ಇಷ್ಟ ಆಗಿತ್ತಲ್ಲ ತಗೋ ಅಂದ್ರೆ ನಮ್ಮ ಮನೆಯವ್ರು, ಹಂಗಾಗಿ ಎತ್ಕೊಂಡೆ. ಇಲ್ಲಿ ನೋಡ್ತಿರ್ಬೋದು ನೀವು ರೇಟ್ ಎಷ್ಟಿದೆ ಅಂತೇಳಿ, 1600 ರೂಪಾಯಿ ಇದಕ್ಕೆ. ಮ್ಯಾಮ್ ರೇಟ್ ಜಾಸ್ತಿ ಆಯಿತು ಅಂದಿದ್ದಕ್ಕೆ ಅವ್ರು 100 ರೂಪಾಯಿ ಬಿಟ್ಟು 1500 ರೂಪಾಯಿಗೆ ಹಾಕಿಕೊಟ್ರು ನೋಡ್ರಿ. ಇದೊಂದು ಟಾಪು, ಇದು ಸೆಟ್, ಇದೊಂದು ಸೆಟ್ ನೋಡ್ರಿ. ಇದೊಂದು ಸೆಟ್, 2 ಸೆಟ್ ತೊಗೊಂಡಿದ್ದೀನಿ, 2 ಸ್ಟ್ರಗ್ ತೊಗೊಂಡಿದ್ದೀನಿ. ನಂಗೆ 2 ಸ್ಟ್ರಗ್ಗು ಮತ್ತು ನಮ್ಮ ಮನೆಯವ್ರ ಒಂದು ಜರ್ಕಿನ. ಇಷ್ಟು ನೋಸ್ ಪಿನ್ ತೊಗೊಂಡು ಅಪ್ಪಾಜಿಗೂ 2 ಜರ್ಕಿನ್. ಅದು 2 in 1 ಥರ ಆಯ್ತು ನೋಡ್ರಿ. ಹಿಂಗಿಂದನೂ ಹಾಕೋಬೋದು, ಹಿಂಗಿಂದನೂ ಹಾಕೋಬೋದು. ಅಂದರೆ ಅದು ಲೆಕ್ಕವಾಗಿ ನೋಡ್ಕೊಂಡ್ರೆ 2 ಜರ್ಕಿನ್ ಥರ ಅನಿಸುತ್ತೆ. ಅವರು ಅದೇ ಅಂತಿದ್ದು. ಡ್ರೆಸ್ಸಿಂಗ್ ಟೇಬಲ್ ಐತಲ್ಲ, ಕೆಳಗಡೆ ಕ್ಲಿಪ್ಪೆಲ್ಲ ಇಟ್ಟಿವಲ್ಲ, ಬನಾನೆ ಕ್ಲಿಪ್ಪೆಲ್ಲ ಇಟ್ಟಿವಲ್ಲ, ಅಲ್ಲಿ ಐತೆ ನೋಡಿ. ಹಾಗೆ ಒಂದೆರಡು ಕ್ಲಿಪ್ಗಳು ಮತ್ತು ಇನ್ನೂ ಏನೇನು ಬೇಕು ಏನೇನೋ ಒಂದು ಸಣ್ಣ ಪುಟ್ಟ ಏನಂತೆ ರಬ್ಬರ್ ಬ್ಯಾಂಡು, ಕ್ಲಿಪ್ಗಳು, ಆ ಥರದವೆಲ್ಲ ತೊಗೊಂಡು, ಬ್ರಾಸ್ಲೈಟು ಆ ಥರದವೆಲ್ಲ ತೊಗೊಂಡು ಕೊಡು ಅಡ್ವರ್ ಹಾಕೋದು ನಾನು. ಹಾಗೆ ಒಂದು ನೋಸ್ ಪಿನ್ ತೊಗೊಂಬಂದು ನೋಡಿರಿ ನಾನು. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ದಪ್ಪದ ನೋಸ್ ಪಿನ್ ಇಟ್ಕೋಬೇಕಂತ ಅನ್ಸಾಕತ್ತೈತಿ. ಬಟ್ ನೋಸ್ ಪಿನ್ ರೇಟ್ ಕೇಳಿಬಿಟ್ರೆ ಶಾಕ್ ಆಗ್ಬಿಡ್ತೀವಿ, ಅಷ್ಟೊಂದು ರೇಟ್ ಆಗ್ಬಿಟ್ಟವು. ಇಷ್ಟು ನೋಸ್ ಪಿನ್ನಿಗೆ ಎಷ್ಟು ದುಡ್ಡು ಅಂದರೆ ಶಾಕ್ ಆಗುತ್ತೆ ನಿಮಗೆ ಕೇಳಿದರೆ. ಇಷ್ಟ ಐತಿ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಐತೆ ನೋಡ್ರಿ. ಕಾಣಿಸುತ್ತೆ, ಏನೇ ಇಲ್ಲದು ಮಾಮೂಲಿ ವೈಟ್ ಸ್ಟೋನ್ ಇರೋದು ಅಷ್ಟೇ. ಇಷ್ಟು ಇದರಲ್ಲೇ ಡೈಮಂಡ್ ಕೇಳಿದೆ ನಾನು. ಡೈಮಂಡು ಒಂದು 16,500 ಬರುತ್ತಂತ ಹೇಳಿದ್ರು ಅವರು. ಬೇಡ ಅಂತೇಳಿ ಸುಮ್ಮನೆ ಎತ್ತಿಟ್ಟೆ ಪಕ್ಕಕ್ಕೆ ನಾನು. ಬಟ್ ಚೆನ್ನಾಗಿ ಕಾಣಿಸುತ್ತೆ, ಡೈಮಂಡು ಸೂಪರಾಗಿ ಕಾಣ್ತಾವು. ಈ ಥರ ಸಿಂಗಲ್ ಸ್ಟೋನಿಂದು ಒಂದು 7-8 ಸಾವಿರ ಬೀಳುತ್ತೆ ನೋಡಿರಿ. ಈಗ ನಾನು ಹಾಕಿದ್ದೀನಲ್ಲ, ಈ ಥರ ಸಿಂಗಲ್ ಸ್ಟೋನ್ ಒಂದು 7-8 ಸಾವಿರ ಬೀಳುತ್ತೆ. ಬಟ್ ಡೈಲಿ ಯೂಸಿಗೆ ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಈ ಥರದ್ದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಡೈಮಂಡು ಹೋಗಿ ಕೇಳಿದೆ ನಾನು, ಬಟ್ ಅವ್ರು ರೇಟ್ ಜಾಸ್ತಿ ಹೇಳಿದ್ರು. ಹಂಗಾಗಿ ನಾನು ಈಗ ಬೇರೆ ರೇಟು ತುಂಬ ಜಾಸ್ತಿ ಆಗೈತೆ ನೋಡಿರಿ. 6,800 ಏನಪ್ಪ, ಗ್ರಾಮಿಗೆ 6,880 ರೂಪಾಯಿ. ನಾನು ಇವತ್ತು ಮೊನ್ನೆ ತರಕ್ಕೆ ಹೋದ ದಿವಸ, ಮೊನ್ನೆ ಹೋಗಿದ್ದು ನಾನು 2 ದಿನ ಆಯಿತು. ಅವಾಗ ತೊಗೊಂಬರಕ್ಕೆ ಹೋದಾಗ 6,880 ರೂಪಾಯಿ ಇದ್ದಿದ್ದು ರೇಟು. ಅದು ರೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಚಿನ್ನದ ರೇಟ್ ಹೆಂಗಿರುತ್ತೆ ಅದನ್ನು ಹಾಗೆ. ಇದು ನೋಸ್ ಪಿನ್ ಹೆಂಗೈತೆ ಅಂತ ಹೇಳಿರಿ. ಇಷ್ಟೈತೆ ನೋಡಿರಿ. ಇದು ಸುತ್ತು 3, 6, 8 ಹಳ್ಳಿದಾವೆ, ಮಧ್ಯೆ ಒಂದು ಹಳ್ಳಿ ಐತೆ ನೋಡಿರಿ. ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಹಾಕೋತೀನಿ ನೋಡ್ರಿ. ಇಷ್ಟ ಆಗೇನೆ ತೊಗೊಂಬಂದಿದ್ದೀನಿ. ಇತ್ತೀಚೆಗೆ ಯಾಕೋ ಈ ಥರದ್ದು ಕಲೆಕ್ಷನ್ ಇಟ್ಕೋಬೇಕಂತ ಅನಿಸ್ತಾ ಇತ್ತು ನಂಗೆ. ಫಸ್ಟ್ಗೆಲ್ಲ ಅಷ್ಟೊಂದು ಅಂದರೆ ಅಗ್ಲ ಬಟ್ ಕೊಡಿಸಿದ್ರೆ ನಮ್ಮ ಅಮ್ಮನ ಜೊತೆ ಕಿತ್ತಾಡ್ತಿದ್ದೆ ನಾನು. ಯಾಕೆ ಇಷ್ಟು ದೊಡ್ಡ ಕೊಡಿಸಿ, ನಂಗೆ ಚಿಕ್ಕದು ಬೇಕು ಅಂತ ಕಾಣದಿರೋ ಥರ ಇಟ್ಕೊತಿದ್ದೆ. ಈಗ ಹಂಗಲ್ಲ, ಈಗ ಟ್ರೆಂಡ್ ನಡೆದಿರೋದೇ ಎಲ್ಲರೂ ಇಂಥವೇ ಹಾಕೊಂತಾರೆ ನೋಡ್ರಿ. ಈ ಥರದ್ದೇ ಇಷ್ಟ ಆಗ್ತೈತಿ. ಈಗ ಯಾಕೋ ಗೊತ್ತಿಲ್ಲ. ಇನ್ಮೇಲೆ ಕಲೆಕ್ಷನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನೊಂದು 2 ಮೈಂಡಲ್ಲಿದ್ದಾವೆ, ಅವೊಂದು 2 ತೊಗೊಂಡ್ಬಿಡ್ತೀನಿ ಸಾಕು. ಮತ್ತೆ ತೊಗೊಳಕ್ಕೆ ಹೋಗೋದು ನೋಡ್ರಿ. ಯಾಕಂದ್ರೆ ಚಿನ್ನದ ರೇಟು ಪದೇ ಜಾಸ್ತಿ ಆಗ್ತಾಯಿತ್ತು. ನಾವು ತೊಗೋಬೇಕಾದ್ರೆ ದುಡ್ಡು ಇದಕ್ಕೆ ವಾಪಸ್ ಕೊಡೋಕೋದ್ರ ಬೆಲೆನೇ ಇಲ್ಲ. ಇದಕ್ಕೆ ನಾನು ಕೊಟ್ಟಿರೋದು 2,200 ರೂಪಾಯಿ. ಇಷ್ಟಕ್ಕೇ 2,200 ಕೊಟ್ಟಿದ್ದೀನಿ. ಅವ್ರು ವಾಪಸ್ಸಕ್ಕೆ ಎಷ್ಟು ತೊಗೊತೀರಿ ಅಂತ ಕೇಳಿದ್ರೆ ಬರೀ 900 ರೂಪಾಯಿ ಅಂತ ಹೇಳಿದ್ರು ನೋಡ್ರಿ. ಅವರು 900 ಅದನ್ನು ನೋಡ್ತಾರಂತೆ, ನೋಡಿ ಸ್ಟೋನ್ ಲೆಸ್ ಮಾಡಿ ತೊಗೊತಾರಂತೆ. ಈ ಸದ್ಯಕ್ಕೆ ನಾವು ತಿರ್ಗಾ ನಿಮ್ಮ ಅಂಗಡಿಲೇ ಬಂದು ಕೊಟ್ಟರೆ ಎಷ್ಟಕ್ಕೆ ತೊಗೊತೀರ ಅಂದರೆ 900 ರೂಪಾಯಿ ಅಂತ ಹೇಳಿದ್ದಾರೆ. ಅಲ್ಲಿಗೆ 1,300 ರೂಪಾಯಿ ನಮ್ಗೆ ಲಕ್ಷಣ ಅದಂಗೆ ನೋಡ್ರಿ. ಒಂದು ಮೂಗ್ಬಟ್ಟಿಂದ ವೇಸ್ಟ್ ಆಯಿತು ಅಂತಂದ್ರೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳದ್ದು 1, 2 ಅಲ್ಲ ನೋಡ್ರಿ, ಅಡಿಯಿಂದ ಮುಡಿವರೆಗೂ ಚೇಂಜಸ್ ಮಾಡ್ತಾನೆ ಇರ್ತೀವಿ. ಒಂದಲ್ಲ 2 ಅಲ್ಲ, ಯಾವುದಂತ ತೊಗೋಬೇಕು ಯಾವ್ದು ಬಿಡಬೇಕು ಅನ್ನಂಗೆ ಆಗುತ್ತೆ. ಈಗ ಒಂದು ಏನಾದ್ರು ಫುಲ್ಫಿಲ್ ಮಾಡೋಕೆ ಹೋದ್ವಿ ಅಂದರೆ ಇನ್ನೊಂದು ಏನೋ ಆಪ್ಷನ್ ಮತ್ತು ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಇದೊಂದು ಮೂಗ್ಬಟ್ಟು ತೊಗೊಂಡಿದ್ದೀವಿ ನೋಡ್ರಿ. ಇಷ್ಟು ಶಾಪಿಂಗ್ನ ಮಾಡ್ಕೊಂಬಂದಿದ್ದೀವಿ. ಮತ್ತು ಈ ಡ್ರೆಸ್ಸಲ್ಲಿ ನಿಮ್ಗೆ ಯಾವ್ದು ಡ್ರೆಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಜರ್ಕಿನಲ್ಲಿ ಅಷ್ಟೇ 2 ಜರ್ಕಿನ್ ತೋರಿಸಿದ್ದೀನಲ್ಲ, ಅವೆರಡಲ್ಲ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.